ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಮಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಶಿಕ್ಷಕಿಯ ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರ ಆತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡು. ಈ ದಿನದ ವರದಾನವಿದೆ: ಮಾಯೆಯ ಆಟವನ್ನ ಸಾಕ್ಷಿಯಾಗಿ ನೋಡುವಂತಹ ನಿರ್ಭಯ ಮಾಯಾಜೀತ್ ಭವ. ಫೀಲ್ ಮಾಡಿ. ಸ್ವಯಂ ಸರ್ವಶಕ್ತಿವಂತ ಪರಮಾತ್ಮ ಶಿವತಂದೆ ನನಗೆ ವರದಾನ ಕೊಡ್ತಾ ಇರೋದು. ಬಾಪ್ ದಾದರವರ ಅಭಯ ಹಸ್ತ ನನ್ನ ಮಸ್ತಕದ ಮೇಲೆ ಇದೆ. ಈ ವರದಾನವನ್ನ ನನಗೆ ಕೊಡ್ತಾ ಇದ್ದಾರೆ. ಅದನ್ನು ನಾನು ಸಿದ್ಧಿಸಿಕೊಳ್ಳುವಂಥ ಶಕ್ತಿ ನನಗೆ ಪ್ರಾಪ್ತಿಯಾಗಲಿ ಅಂತ ಅನುಭವ ಮಾಡಿ. ಮಾಯೆಯ ಆಟವನ್ನ ಸಾಕ್ಷಿಯಾಗಿ ನೋಡುವಂತಹ ನಿರ್ಭಯ ಮಾಯಾಜೀತ್ ಭವ ಅಂತ ನಮ್ಮೆಲ್ಲರಿಗೂ ಕೂಡ ವರದಾನ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅಂತಿಮ ನಮ್ಮ ಗುರಿಯು ಕೂಡ ಇದೇ ಆಗಿದೆ: ನಿರ್ಭಯರಾಗುವುದು, ಮಾಯಾಜೀತ್ ಆಗುವುದು. ಮಾಯೆಯ ಪ್ರತಿಯೊಂದು ಕ್ಷಣದ ಆಟವನ್ನು ಸಾಕ್ಷಿಯಾಗಿ ನೋಡುವ ತಾಕತ್ತನ್ನು ಪಡೆಯುವುದೇ ನಮ್ಮೆಲ್ಲ ಆತ್ಮರ ಅಂತಿಮ ಗುರಿಯಾಗಿದೆ. ಹೇಗೆ ನಾವು ಇದನ್ನು ಸಾಕ್ಷಿಯಾಗಿ ನೋಡೋದು? ಹೇಳ್ತಾರೆ, ಜಗವೊಂದು ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು, ಅವನು ಸೂತ್ರಧಾರ ಅಂತ ಹೇಳಿಬಿಡ್ತೇವೆ. ಯಾಕೆ ಈ ಮಾತನ್ನ ಹಿಂದಿನಿಂದ ಹೇಳಿಕೊಂಡು ಬಂದರು ಅಂದರೆ, ಮನುಷ್ಯ ಮಾತ್ರರು ಬೇಕಾದಷ್ಟು ಬುದ್ಧಿಶಾಲಿಗಳಾಗಿದ್ರು, ಶಕ್ತಿಶಾಲಿಗಳಾಗಿದ್ರು, ಹಣವಂತರಾಗಿದ್ರು ಕೂಡ ಅವರಂದುಕೊಂಡಂತೆ ಅವರ ಜೀವನ ಇಲ್ಲ. ಯಾರು ಬೇಕಾದವರು ಇರಲಿ, ಎಲ್ಲವೂ ಅವರಂದುಕೊಂಡಂತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನೊಂದು ಬಗೆದರೆ ದೈವವೊಂದು ಬಗೆದೀತು ಅಂತಲೂ ಕೂಡ ಹೇಳ್ತಾ ಬಂದಿದ್ದಾರೆ. ಅಂದರೆ ನಾವು ಅಂದ್ಕೊಳ್ಳೋದೇ ಒಂದೇ, ನಮ್ಮ ಇಚ್ಛೆನೇ ಒಂದೇ, ನಮ್ಮ ದೃಷ್ಟಿನೇ ಒಂದು, ಆದರೆ ಅದು ನಡೆಯೋದೇ ಬೇರೆ ಇರುತ್ತೆ. ಸುಮಾರು ಸಲ ಪ್ರತಿಯೊಬ್ಬರ ಜೀವನದಲ್ಲಿ ಈ ಘಟನೆಗಳು ನಡೆದಿರುತ್ತೆ. ಆಗ ನಮಗೆಲ್ಲ ಒಂದು ಅರ್ಥ ಆಗೋದೇನು, ಹಿಂದಿನ ಕಾಲದಿಂದ ನಮಗೆ ಹೇಳಿಕೊಂಡು ಬಂದಿರೋದೇನೆಂದರೆ, ನಾವೆಲ್ಲ ಏನ್ರಿ, ನಮ್ಮ ಹತ್ರ ಏನು ಶಕ್ತಿ ಇದೆ ಈ ಪ್ರಕೃತಿಯ ಮುಂದೆ, ಪರಮಾತ್ಮನ ಮುಂದೆ, ನಾವೆಲ್ಲ ಏನು ಒಂದು ತೃಣ.
ಒಂದು ಸುಮ್ಮನೆ ಗಿಡದ ಒಣಗಿದ ಎಲೆ ಉದುರಿದಂತೆ ಒಂದು ದಿನ ಉದುರಿ ಬೀಳೋದು ಬಿಟ್ಟರೆ ನಮ್ಮ ಹತ್ರ ಏನು ತಾಕತ್ತಿದೆ? ತರಗಿಲೆಗಳಂತೆ ನಾವು ಸುಮ್ಮನೆ ಒಂದು ಹಾರಿಕೊಂಡು ಹೋಗುವಂಥವ್ರಷ್ಟೇ, ಶಕ್ತಿಹೀನರಾಗಿದ್ದೀವಿ. ಅವನು ಆಡಿಸಿದಂಗೆ ಆಡಕ್ಕೆ ಬಂದವರು ನಮಗಿಲ್ಲೇನು ಸ್ವತಂತ್ರ ಇಲ್ಲ ಅಂತ ಒಪ್ಕೊಂಡಾಗಿತ್ತು. ಇದನ್ನು ಪ್ರಕೃತಿ ಮತ್ತು ಡ್ರಾಮಾ ಒಪ್ಸಿತ್ತು. ಆದರೆ ಇದನ್ನು ಮತ್ತೆ ಆಡಿಸೋರೊಬ್ಬರು ಬೇಕಲ್ಲ ಹಂಗಂದ್ರೆ ಅಂತ ನಾವು ಏನು ಮಾಡಿದ್ವಿ, ಅದನ್ನು ಪರಮಾತ್ಮನ ಮೇಲೆ ಹಾಕಿದ್ವಿ. ಸರ್ವರ ಪಾಲ ಪರಮಾತ್ಮಗ ಅಂತ ಹೇಳ್ತೀವಲ್ಲ, ಹಂಗ ಎಲ್ಲನೂ ಕೂಡ ನಮಗೇನು ಅರ್ಥ ಆಗದೆ ಇರೋದು, ನಮಗೆ ಹೊಳಿದೇ ಇರೋದು ಎಲ್ಲವನ್ನ ಪರಮಾತ್ಮನಿಗೆ ಗಂಟಾಕ್ಬಿಡ್ತೀವಿ ನಾವು ಲಾಸ್ಟ್. ಹಾಗೆ ಹಿಂದಿನಿಂದ ಹೇಳ್ತಾ ಬಂದರು, ನಾವೆಲ್ಲ ಪಾತ್ರಧಾರಿ, ಅವನು ಸೂತ್ರಧಾರ, ಜಗತ್ತೇ ಒಂದು ನಾಟಕ ರಂಗ. ತೊಗಲುಗೊಂಬೆ ಆಟದಂತೆ ನಾವೆಲ್ಲರೂ ಸುಮ್ಮನೆ ಆತ ಸೂತ್ರದಂತೆ ನಾವು ಆಡಿಸ್ದಂತೆ ಆಡಬೇಕಷ್ಟೇ. ಇಲ್ಲಿ ಅನಿವಾರ್ಯವಾದಾಗ ಇದನ್ನು ಒಪ್ಕೊಂಡೇ ಬಂದಿದ್ದೀವಿ ನಾವು, ಈ ಸತ್ಯವನ್ನ. ಆದರೆ ಇವಾಗ ಅದನ್ನೇ ಪ್ರಾಕ್ಟಿಕಲ್ ಆಗಿ ಬಂದ್ಬಿಟ್ರೆ ಜ್ಞಾನ ಯಾವಾಗೋ ಒಂದು ಸಲಿಯಲ್ಲ. ನಿಮಗೇನೋ ತೊಂದರೆ ಆದಾಗಲ್ಲ, ಅಥವಾ ನೀವು ಅಂದುಕೊಂಡಂಗ ಇರದೇ ಇದ್ದಾಗ ಮಾತ್ರ ಆ ಮಾತನ್ನ ಬಳಸಬೇಡಿ. ಪ್ರತಿ ಕ್ಷಣವೂ ಕೂಡ ಇದು ಒಂದು ನಾಟಕ ಆಗಿದೆ. ನಾನಷ್ಟೇ ಅಲ್ಲ, ಜಗತ್ತಿನಲ್ಲಿರುವ ಪ್ರತಿ ಒಂದು ಕ್ರಿಮಿ ಕೀಟ ಸಹಿತವಾಗಿ ಪಾತ್ರಧಾರಿಯಾಗಿದೆ. ಅದಕ್ಕೆ ತಕ್ಕಂಥ ಒಂದು ಪಾತ್ರ ಇಲ್ಲಿ ನಿಗದಿಯಾಗಿದೆ. ಆ ನಾಟಕದ ನಿಯಮದ ಅನುಸಾರ, ನಿಗದಿಯಾದ ಪಾತ್ರದ ಅನುಸಾರ ಎಲ್ಲವೂ ಕೂಡ ಇಲ್ಲಿ ಅಭಿನಯ ಮಾಡ್ತಾ ಇದೆ. ಅವನು ಸೂತ್ರಧಾರ ಅಂತ ನಾವು ಪರಮಾತ್ಮನ ಮೇಲೆ ಹಾಕಿದೀವಿ. ಆದ್ರೆ ಪರಮಾತ್ಮನು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಮಾತನ್ನ ಹೇಳ್ತಾರೆ, ಇಲ್ಲಪ್ಪ, ಮೇ ಬಿ ಡ್ರಾಮಾ ಮೇ ಬಂದಾ ಹೂ, ನಾನು ಕೂಡ ಈ ನಾಟಕದ ನಿಯಮದ ಬಂಧನದಲ್ಲಿ ಬಂಧಿತನಾಗಿದ್ದೇನಪ್ಪ. ನಿಮ್ಮನ್ನೆಲ್ಲ ಆಡಿಸೋನು ನಾನಲ್ಲ, ನಾನಲ್ಲ, ನಾನವನಲ್ಲ, ನಾನವನಲ್ಲ, ನಾನವನಲ್ಲ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ. ಯಾಕೆ? ನಾನು ಒಂದು ವೇಳೆ ಈ ಸೃಷ್ಟಿ ನಾಟಕ ರಚನೆ ಮಾಡಿದ್ರೆ, ನಾನೇ ಇದೆಲ್ಲದಕ್ಕೂ ಕಾರಣೀಕರ್ತ ಆಗಿಬಿಟ್ಟಿದ್ರೆ, ನಾನು ಎಲ್ಲವೂ ಕೂಡ ಸರಿಯಾಗಿರೋದನ್ನೇ, ಚೆನ್ನಾಗಿರೋದನ್ನೇ, ಒಳ್ಳೆಯದನ್ನೇ ಮಾತ್ರ ಮಾಡಲಿಕ್ಕೆ ನಿರೀಕ್ಷೆ ಮಾಡ್ತೇನೆ ಹೊರತಾಗಿ ಯಾವತ್ತು ನಿಮಗೆ ದುಃಖ ಆಗೋದಾಗಲಿ ಅಥವಾ ಅಶಾಂತಿ ಆಗೋದಾಗಲಿ, ತೊಂದರೆ ಕೊಡೋದಾಗಲಿ ಈ ನಾಟಕದಲ್ಲಿ ನಾನು ಇರಲಿಕ್ಕೆ ಬಿಡ್ತಾ ಇರಲಿಲ್ಲ. ಯಾಕಂದ್ರೆ ಲೌಕಿಕದ ತಂದೆ ತಾಯಿಗಳೇ ತಮ್ಮ ಮಕ್ಕಳು ಯಾವತ್ತೂ ಕೂಡ ಬೀಳಬಾರದು, ಯಾವತ್ತೂ ದುಃಖ ಆಗಬಾರ್ದು ಅಂತ ಅಷ್ಟು ಪ್ರತಿಕ್ಷಣ ಅಪಾಪಿಸಿ ಕಣ್ಣಲ್ಲಿ ಕಣ್ಣಿಟ್ಟು ಮಕ್ಕಳನ್ನ ಕಾಪಾಡಿಕೊಳ್ತಾರೆ. ಅಂದ ಮೇಲೆ ಸರ್ವಶಕ್ತಿವಂತನಾಗಿ ನಾನು, ನೀವೆಲ್ಲ ಆತ್ಮರ ತಂದೆಯಾಗಿ ಇಷ್ಟೆಲ್ಲ ದುಃಖ ಶಾಂತಿಯ ನಾಟಕವನ್ನು ಯಾಕೆ ನಾನು ರಚನೆ ಮಾಡಲಿ? ನನಗೂ ಕೂಡ ಒಂದು ಪಾತ್ರ ಈ ನಾಟಕದಲ್ಲಿ ನಿಗದಿಯಾಗಿದೆ. ನಾವೆಲ್ಲ ಅಪ್ಪ ಮಕ್ಕಳು ಸೇರ್ಕೊಂಡು ಈ ನಾಟಕ ಮಾಡಬೇಕಾಗಿದೆ. ಇದು ಅನಾದಿ ನಿಯಮ ಅಂತ ಅನಾದಿಯ ಮೇಲೆ ಎತ್ತಾಕಿಬಿಟ್ರು ಪರಮಾತ್ಮ. ಇದು ಸತ್ಯನೂ ಕೂಡ, ಎತ್ತಾಕದೇನಿಲ್ಲ ಇದರಲ್ಲಿ. ಪರಮಾತ್ಮನಿಗೆ ಒಂದು ಪಾತ್ರ ಫಿಕ್ಸ್ ಆಗಿದೆ. ಹೇಗೆ ದೇವಾತ್ಮರಿಗೆ, ಧರ್ಮಾತ್ಮರಿಗೆ, ಮಹಾತ್ಮರಿಗೆ, ಪುಣ್ಯಾತ್ಮರಿಗೆ, ಪಾಪಾತ್ಮರಿಗೆ, ಪ್ರಕೃತಿಗೆ, ಸಮಯಕ್ಕೆ, ಸೂರ್ಯ ಚಂದ್ರ ನಕ್ಷತ್ರಾದಿಗಳಿಗೆ, ಎಲ್ಲ ಕ್ರಿಮಿ ಕೀಟ ಜಲ ಜೀವರಾಶಿಗಳಿಗೆ, ಪ್ರತಿಯೊಂದು ಪರಮಾಣುಗಳಿಗೂ ಕೂಡ ಈ ಸೃಷ್ಟಿಯ ನಾಟಕದಲ್ಲಿ ಪಾತ್ರ ಅನ್ನೋದು ನಿಗದಿಯಾಗಿದೆ. ಹಾಗೆ ನನಗೂ ಕೂಡ ಪರಮಾತ್ಮನಾದ ನಾನೂ ಕೂಡ ನಿಮ್ಮಂತೆಯೇ ಒಂದು ಚೈತನ್ಯ ಜ್ಯೋತಿ ಆತ್ಮ, ಆದರೆ ಪರಮ ಪಾತ್ರವನ್ನು ಮಾಡುವ ಆತ್ಮ ಆಗಿರೋದ್ರಿಂದ ನಾನು ಪರಮಾತ್ಮ ಅಷ್ಟೇ. ಆದರೆ ನಾಟಕದ ನಿಯಮಕ್ಕೆ ನಾನೂ ಕೂಡ ಹೊರತಲ್ಲ, ನನಗೂ ಕೂಡ ನಿಯಮ ಇದೆ. ಒಂದು ವೇಳೆ ನನಗೂ ಆಸೆ ಇದೆ, ಎಲ್ಲರನ್ನ ಬಂಧನ ಮುಕ್ತರನ್ನಾಗಿ ಮಾಡಬೇಕು, ಎಲ್ಲರನ್ನ ಪರಮಧಾಮದಲ್ಲೇ ಕೂಡಿಸ್ಕೊಳ್ಬೇಕು, ಎಲ್ಲರನ್ನ ಸದಾಕಾಲ ಶಾಂತ ರೀತಿಯಲ್ಲಿ ಇರುವಂತೆ ನೋಡಬೇಕು ಅಂತ ನನಗೂ ಆಸೆ. ಆದರೆ ನನ್ನ ಆಸೆನೂ ಕೂಡ ಈಡೇರಿಸ್ಕೊಳ್ಳೋಕೆ ಈ ಡ್ರಾಮಾ ಬಿಡೋದಿಲ್ಲ. ಇಲ್ಲಿ ಸೃಷ್ಟಿಯ ನಾಟಕದ ನಿಯಮ ಅನುಸಾರ ಅನಾದಿಯಾಗಿ ಈ ನಾಟಕ ನಡೀತಾ ಇರಬೇಕಾಗಿರೋದ್ರಿಂದ ಇಲ್ಲಿ ಅನಾದಿಯಾಗಿ ಈ ನಾಟಕ ರಚನೆ ಆಗಿದೆ ನಿಯಮಗಳ ಆಧಾರದ ಮೇಲೆ. ಆ ನಿಯಮಗಳ ಆಧಾರದಂತೆ ಸಮಯ ತಿರುಗುತ್ತಾ ಇದೆ. ಆ ಸಮಯದ ಆಧಾರದಂತೆ ಇಲ್ಲಿ ಪಾತ್ರಗಳ ಪರಿವರ್ತನೆ ನಡೀತಾ ಇದೆ, ಯುಗಗಳ ಪರಿವರ್ತನೆ ನಡೀತಾ ಇದೆ.
ಎಲ್ಲವೂ ಕೂಡ ಅನಾದಿ ನಿಯಮಗಳ ಮೇಲೆ, ಅನಾದಿ ಡ್ರಾಮದ ಮೇಲೆ, ಅನಾದಿ ಸಮಯದ ಮೇಲೆ ನಿಗದಿತವಾದ ಈ ನಾಟಕದಲ್ಲಿ ನಾನು ನೀವು ಎಲ್ಲರೂ ಪಾತ್ರಧಾರಿಗಳು ಮಕ್ಕಳೇ. ಅನ್ಯಥಾ ಭಾವಿಸಬೇಡಿ ನೀವು. ಮತ್ತೆ ಸರಿಯಪ್ಪ, ನೀನು ಮಾತ್ರ ಇದರಿಂದ ತಪ್ಪಿಸ್ಕೊಂಡು ಅಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ನೀನು ಆರಾಮಾಗಿದೆಯಾ, ನೀನು ಈ ಮಾತುಗಳನ್ನು ಹೇಳಲಿಕ್ಕೆ ಸರಿ ಅನಿಸುತ್ತೆ. ನಾವು ಬಂದಿಲ್ಲಿ ಒದ್ದಾಡೋದು ನೋಡಿದರೆ ನಿನಗೆ ಗೊತ್ತಾಗತ್ತೆ. ನೀನು ಜನನ ಮರಣ ಚಕ್ರಗಳಲ್ಲಿ ಬಂದರೆ ಗೊತ್ತಾಗತ್ತೆ. ನೀನು ಸಂಸಾರದಲ್ಲಿ ಬಂದರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಬ್ಬಬ್ಬಬ್ಬಬ್ಬ ಅಂತ ಹೇಳ್ತೀವಿ ನಾವು. ಆದರೆ ಪರಮಾತ್ಮ ಹೇಳ್ತಾರೆ, ಮಗು ನಿಮಗೆಲ್ಲರಿಗೂ ಪಾತ್ರ ಸತೋ ರಜೋ ತಮ 3 ಹಂತಗಳಲ್ಲಿ ಬರುತ್ತೆ ನಿಮ್ಮದು ಪಾತ್ರ. ಮೊದಲು ಸತೋ ಪ್ರಧಾನದಿಂದ ಆರಂಭವಾಗಿ ಸತೋದಲ್ಲಿ ಬಂದು ರಜೋದಲ್ಲಿ ಬಂದು ರಜೋ ಪ್ರಧಾನ, ತಮೋದಲ್ಲಿ ಬಂದು ತಮೋ ಪ್ರಧಾನಕ್ಕೆ ಅಂತ್ಯ ಆಗುತ್ತೆ ನಿಮ್ಮ ಪಾತ್ರ. ಪ್ರತಿಯೊಂದು ಕೂಡ ಈ ಸೃಷ್ಟಿಯಲ್ಲಿ ಪ್ರಕೃತಿಯಿಂದ ಹಿಡಿದು ಪ್ರತಿಯೊಂದು ಪರಮಾಣುವಿನಿಂದ ಹಿಡಿದು ಪ್ರತಿಯೊಂದು ಕೂಡ ಸತೋ ರಜೋ ತಮೋದಲ್ಲಿ ಇಲ್ಲಿ ಬರುತ್ತೆ. ಆದರೆ ನನ್ನ ಪಾತ್ರ ಹೇಗಿದೆ ಗೊತ್ತಾ? ನೀವು ಅನ್ಕೊಳ್ತೀರಿ ನಾವು ಅವಾಗಲೇ ಬಂದ್ಬಿಟ್ಟಿದ್ದೀವಿ, ನಾವು ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದೀವಿ, ಪರಮಾತ್ಮನಿಗೇನು ಗೊತ್ತು, ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ ನೀವು ಅನ್ಕೊಂಡಿದ್ದೀರಲ್ವಾ? ನಂದು ಪಾತ್ರ ಹೆಂಗಿದೆ ಗೊತ್ತಾ? ನಂದು ಎಷ್ಟು ಬಂಧನ ಇದೆ ಗೊತ್ತಾ? ನನಗೂ ಎಷ್ಟು ತೊಂದರೆ ಇದೆ ಗೊತ್ತಾ? ಸತ್ಯುಗದಲ್ಲಿ ಸತೋಪ್ರಧಾನ ಪ್ರಕೃತಿಯಲ್ಲಿ ನನಗೆ ಬರಲಿಕ್ಕೆ ಅವಕಾಶ ಇಲ್ಲ, ರಜೋದಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ, ತಮೋದಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ. ತಮೋ ಪ್ರಧಾನ ಎಲ್ಲವೂ ಅತಿಯಾದಂಥ ಈ ಕಲಿಯುಗದ ಅಂತಿಮದ ಸಂಗಮದ ಸಮಯದಲ್ಲಿ ನಾನು ಬರಬೇಕು. ಸಣ್ಣ ಕೆಲಸ ಅಂತ ತಿಳ್ಕೊಬೋದು, ಕೊನೆಯ 100 ವರ್ಷ ತಾನೇ ಅಂತ ಅನ್ಕೊಳ್ಬೋದು. ನೀವು 4900 ವರ್ಷ ಪಾತ್ರ ಮಾಡೋದು ಒಂದೇ, ನಾನು ಕೇವಲ ಈ 100 ವರ್ಷ ಪಾತ್ರ ಮಾಡೋದು ಒಂದೇ. ಯಾಕೆ ಅಂದರೆ 4900 ವರ್ಷಗಳಿಂದ ಯಾವ ವಿಸ್ಮೃತಿಯಲ್ಲಿ ಬಂದಿರುವ ನೀವು ಆತ್ಮರನ್ನ ಸ್ಮೃತಿ ಸ್ವರೂಪ ಮಾಡಬೇಕಾದಂಥ ಕಾರ್ಯವನ್ನು ಬರೀ 100 ವರ್ಷಗಳಲ್ಲಿ ಮಾಡಿ ಮುಗಿಸಬೇಕಾಗಿದೆ. ನಾನು ಒಂದು ಧರ್ಮವನ್ನು ಸ್ಥಾಪನೆ ಮಾಡಿ ಹೊಸ ಯುಗಕ್ಕೆ ನಾಂದಿಯನ್ನು ಕೊಟ್ಟು ಆ ಯುಗಕ್ಕೆ ನಿಮ್ಮೆಲ್ಲರನ್ನ ಯೋಗ್ಯರನ್ನಾಗಿ ಮಾಡುವ ಬಹುದೊಡ್ಡ ಜವಾಬ್ದಾರಿಯನ್ನು ನಾನೇ ಹೊತ್ಕೊಂಡಿದ್ದೀನಿ. ಭವಿಷ್ಯದ ನಿಮಗ್ಯಾರಿಗೂ ಕೂಡ ಈ ಪಾತ್ರ ನಿಭಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿರೋ ಕಾರಣಕ್ಕಾಗಿಯೇ ನಾನು ನೋಡಿ, ನಿಮ್ಮ ಮಕ್ಕಳು ನಿಮ್ಮ ಕಣ್ಣಾರಿ ಏನಾದರೂ ಒಂದು ಸ್ವಲ್ಪ ಎಡವಟ್ಟಾಯಿತು ಅಂದರೆ ಇಡೀ ಜೀವನ ನೀವು ದುಃಖ ಭರಿತರಾಗಿ ಕೂತ್ಕೊಂಡ್ಬಿಡ್ತೀರಿ, ಎಲ್ಲ ಮುಗಿದೋಯ್ತು ಅನ್ಕೊಂಡ್ಬಿಡ್ತೀರಿ. ಆದರೆ ನಾನು 5000 ವರ್ಷಗಳಿಂದ ಎಲ್ಲವನ್ನ ಸಾಕ್ಷಿಯಾಗಿ ನೋಡ್ತಾ, ಎಲ್ಲ ಮಕ್ಕಳು ದುಃಖದಲ್ಲಿ ಬರೋದನ್ನ ನೋಡ್ತಾ, ಗೊತ್ತಿದ್ದು ಕೂಡ ಕೈ ಕಟ್ಟಿಕೊಂಡು ಸುಮ್ಮನೆ ಕೂಡಬೇಕು. ಇದು ಸುಮ್ಮನೆ ಅನ್ಕೊಂಡಿರೇನು ಕೆಲಸ? ವಿದ್ಯೆ ಕೊಡದ ಗುರು, ಬುದ್ಧಿ ಕಲಿಸದ ತಂದೆ, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ ಹೇಳದಂಗೆ, ಯಾವ ತಾಯಿನೂ ಕೂಡ ತನ್ನ ಮಗು ಎಡವಿ ಬೀಳೋದನ್ನು ನೋಡಿ ಸುಮ್ಮನೆ ಕೂಡೋದಿಲ್ಲ. ಬಿದ್ದ ಮೇಲೆ ಎತ್ತಬೇಕು ಅಂತ ಓಡಿ ಬರ್ತಾಳೆ, ಬಂದಿಲ್ಲ ಅಂದ್ರೆ ಆಕೆ ಅಂತ ತಾಯಿ ಅಂತ ಬೈತಿರಲ್ಲ. ನನ್ನ ಪರಿಸ್ಥಿತಿ ಹೆಂಗಿರಬೇಡ. ನೀವೆಲ್ಲ ಆತ್ಮರ ತಂದೆಯಾಗಿ ತಾಯಿಯಾಗಿ ಇರುವ ನಾನು, ನೀವೆಲ್ಲ ಮಕ್ಕಳನ್ನು ನಾನು ಸಾಕ್ಷಿಯಾಗಿ ನೋಡ್ತಾ, ನೀವು ಬಿದ್ದು ಪೆಟ್ಟು ತಿಂದು ಒದ್ದಾಡಿ ಮುಳುಗಿದ್ರು ಕೂಡ ನಾನು ಅವಾಗ ಬರೋಕ್ಕಾಗಲ್ಲಪ್ಪ. ನನಗೆ ಬೇಕಂದಾಗ ಬರಲಿಕ್ಕೆ ಈ ಡ್ರಾಮಾದಲ್ಲಿ ಅವಕಾಶ ಇಲ್ಲ. ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಸಾಮಾನ್ಯ ಅಂತ ಅನ್ಕೊಂಡಿರೇನು? ನಾನಾಗಿದ್ದಕ್ಕೆ ಸಹಿಸ್ಕೊಂಡಿದ್ದೀನಿ, ಇಲ್ಲಿ ತನಕ ತಾಳ್ಮೆ ತಗೊಂಡಿದ್ದೀನಿ, ಸಾಕ್ಷಿಯಾಗಿದ್ದೀನಿ. ಅದಕ್ಕೆ ನನಗೆ ಪರಂ ಆತ್ಮ ಅಂತ ಕರೆಯೋದು ಬಿಟ್ಟರೆ ನನಗೂ ಕೂಡ ಇದು ನೋಡ್ಕೊಂಡು ಇರಬೇಕು ಅಂತ ಖುಷಿ ಇಲ್ಲ. ನಿಮ್ಮೆಲ್ಲರನ್ನ ಭವಬಂಧನದಲ್ಲಿ ಇಡಬೇಕು ಅಂತ ನನಗೇನು ಆಸೆ ಇಲ್ಲ. ಅಥವಾ ನಿಮ್ಮೆಲ್ಲರನ್ನ ಈ ರೀತಿ ಬೀಳೋದನ್ನು ನೋಡಿಕೊಂಡು ಕೂಡೋದಷ್ಟು ಸುಲಭ ಅಂತಲೂ ತಿಳ್ಕೊಳ್ಬೇಡಿ. ಆದರೂ ಈ ಸಂಗಮದಲ್ಲಿ ನಾನು ತಮೋ ಪ್ರಧಾನ ಪ್ರಕೃತಿ, ತಮೋ ಪ್ರಧಾನ ಪ್ರಪಂಚ, ವಿಕಾರಿ ಶರೀರ, ವಯೋವೃದ್ಧ ಶರೀರದಲ್ಲಿ ಅದು ನನ್ನದಲ್ಲದವರ ಆಶ್ರಯವನ್ನು ಪಡೆದು ನಾನು ಈ ಪಾತ್ರ ಮಾಡಬೇಕಲ್ಲಪ್ಪ. ಇದಷ್ಟು ಸುಲಭ ಅನ್ಕೋಬೇಡಿ. ನಿಮಗೆ ಅಂತ ತಾಯಿ ಗರ್ಭದಾಗಿಂದ ಹಿಡ್ಕೊಂಡು ರಿಸರ್ವೇಷನ್ ಮಾಡಿಕೊಂಡು 1 ಜನ್ಮ 100 ವರ್ಷಕ್ಕೆ ಒಂದರಂತೆ ಬೇಕಾದಷ್ಟು ಚೇಂಜ್ ಮಾಡಿಕೊಂಡು ಸರ್ವ ಸ್ವತಂತ್ರ ಎಲ್ಲ ಇಂದ್ರಿಯಗಳನ್ನು ನೀವು ಬಳಸ್ಕೊಳ್ಳೋದಕ್ಕೆ, ಶರೀರವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ, ಮನಸ್ಸನ್ನು ಬಳಸ್ಕೊಳ್ಳೋದಕ್ಕೆ ನಿಮಗೆ ಅಂತ ಒಂದು ಶರೀರ ಸಿಕ್ಕು
ನೀವು ಸ್ವತಂತ್ರವಾಗಿದ್ರಿ. ಆದರೆ ನಂದಂಗಲ್ಲ, ಇಷ್ಟು ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದ್ರು ಕೂಡ ನಂದು ಅಂತ ಒಂದು ಶರೀರ ಇಲ್ಲ. ಪ್ರಜಾಪಿತ ಬ್ರಹ್ಮರವರ ಶರೀರದಲ್ಲಿ ಪರ್ಮಿಷನ್ ತಗೊಂಡು ಒಳಗಡೆ ಬಂದು ನನಗೆ ಬೇಕಾದಷ್ಟು ಹೊತ್ತು ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ಮತ್ತೆ ಓಡೋಗ್ಬೇಕು. ನಾನು ಇಲ್ಲಿರಲಿಕ್ಕೆ ನನಗೆ ಅವಕಾಶ ಇಲ್ಲ. ಬಾಡಿಗೆ ಮನೆ ನನಗೆ, ಅದು ಸ್ವಲ್ಪ ಸಮಯಕ್ಕಾಗಿ ರೆಂಟೆಡ್ ಹೌಸ್ ನಂದು. ನಿಮಗಾದರೂ ಪರ್ಮನೆಂಟ್ ಹೌಸ್ ಸಿಕ್ಕಿದೆ. ಎಲ್ಲಿ ಬೇಕಾದರೂ ಮಲಗಬಹುದು, ಯಾವಾಗ ಬೇಕಾದರೂ ಊಟ ಮಾಡ್ಬೋದು, ಯಾವಾಗ ಬೇಕಾದರೂ ನೀರು ಕುಡಿಬೋದು, ಯಾವಾಗ ಬೇಕಾದರೂ ಓಡಾಡ್ಬೋದು, ಯಾವಾಗ ಬೇಕಾದ್ರೂ ಸೇವೆ ಮಾಡ್ಬೋದು. ಸ್ವತಂತ್ರರು ನೀವು ನಿಮ್ಮ ಶರೀರದೊಂದಿಗೆ. ಆದರೆ ನಾನಂಗಲ್ಲ, ಪರಕಾಯ ನಾನು ಪ್ರವೇಶ ಪಡಿಬೇಕು, ಪರ್ಮಿಷನ್ ತಗೊಳ್ಬೇಕು, ಅವ್ರ ಸಹಯೋಗ ಕೊಡಬೇಕು. ಅವರು ಕೊಟ್ಟಷ್ಟು ಹೊತ್ತಲ್ಲಿ ನಾನು ನನ್ನ ಕೆಲಸ ಕಾರ್ಯ ಮಾಡಬೇಕು. ಅಷ್ಟು ಸುಲಭ ಇಲ್ಲ. ಪರಮ ಪವಿತ್ರವಾದ ಸ್ಥಾನದಲ್ಲಿ ಅಷ್ಟು ಸಾವಿರ ವರ್ಷ ಇದ್ದರೂ ಬಂದಿರೋದಿಲ್ಲಿ ಕೊಳಚೆಯಲ್ಲಿ, ಪಾಪದ ಪ್ರಪಂಚದಲ್ಲಿ, ಅನೀತಿ ಅತ್ಯಾಚಾರ ಅನಾಚಾರಗಳ ಸಮಯದಲ್ಲಿ ಬಂದಿದ್ದನಪ್ಪ ನಾನು. ಅತಿ ಕೆಟ್ಟ ಸಮಯ ಅಂತಾರಲ್ಲ, ಅಂಥ ಸಮಯದಲ್ಲಿ ನಾನು ಬಂದು ಇಷ್ಟು ಗಬ್ಬು ನಾರ್ತಾ ಇರುವಂಥ ಈ ಪ್ರಪಂಚದೊಳಗಡೆ ಮೂಗು ಮುಚ್ಚಿಕೊಂಡು ಈ ಶರೀರದೊಳಗಡೆ ಬಂದು ಪರಮ ಪವಿತ್ರವಾದ ನಾನು ನಿಮಗೆಲ್ಲರಿಗೆ ಜ್ಞಾನ ಕೊಟ್ಟು ಹೋಗ್ತೀನಿ ಅಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಳ್ಬೇಡಿ. ನಂದು ಸ್ವಲ್ಪ ನೋಡಿ. ನೀವೇ ಒಂದು ಚರಂಡಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಮೂಗು ಮುಚ್ಕೊಂಡ್ರೆ ಅಲ್ಲಿ ಎಷ್ಟೊತ್ತು ಇರ್ತೀರಿ? ಗಬ್ಬು ನಾರ್ತಾ ಇರುವಂಥ ಸಮಯದಲ್ಲಿ ನೀವು ಮಸ್ತಾಗಿ ಶಿಸ್ತಾಗಿ ಸ್ನಾನ ಮಾಡ್ಕೊಂಡು ಪೌಡ್ರ್ ಹಾಕ್ಕೊಂಡು ಸೇಂಟ್ ಹಾಕ್ಕೊಂಡು ಒಳ್ಳೆ ಜುಮ್ ಜಾಮ್ ಅಂತ ನೀಟಾಗಿ ರೆಡಿಯಾಗಿರೋರಿಗೆ ಒಂದು ಕೊಳಚೆ ಚರಂಡಿ ಪಕ್ಕ, ಗಬ್ಬು ನಾರುವಂಥ ಚರಂಡಿ ಡ್ರೈನೇಜ್ ಪಕ್ಕ ಹೋಗಿ ನಿಲ್ಲಿಸಿ ನಿಮಗೆ ಅಲ್ಲಿ ಭಾಷಣ ಮಾಡ್ರಿ ಅಂದರೆ ಎಷ್ಟೊತ್ತಿರೋರು ಅದಿರಿ ನೀವು? ಒಂದು ಸರ್ಕಾರಿ ಬಸ್ ಸ್ಟ್ಯಾಂಡಲ್ಲಿ ಇರುವಂಥ ಒಂದು ಪಾಯ್ಖಾನೆಗೆ ಹೋದ್ರೇ ನೀವು ಮೂಗು ಮುಚ್ಕೊಂಡು ಅಷ್ಟೊತ್ತು ಕೂತ್ಕೊಂಡು ಬರ್ತೀರಿ ಅಂದರೆ, ಮೂಗು ಮುಚ್ಕೊಂಡೇ ನಿಂತಿರ್ತೀರಿ ಅಂದರೆ ಅದಕ್ಕಿಂತ ಗಲೀಜಾಗೋಗಿದೆ ಈ ಪ್ರಪಂಚ. ನಾನು ಎಷ್ಟು ಪರಮ ಪವಿತ್ರ, ಪರಮಧಾಮ ನಿವಾಸಿನೇ, ಸದಾ ಸಚ್ಚಿದಾನಂದ ಸ್ವರೂಪ, ಸದಾ ಸುಗಂಧ ಭರಿತ ನಾನು ಕೊಳತ ನಾರುವಂಥ ಈ ಪ್ರಪಂಚದಲ್ಲಿ ಬಂದು 100 ವರ್ಷಗಳ ಕಾಲ ಇಲ್ಲಿ ಕೂತ್ಕೊಂಡು ನಾನು ನಿಮಗೆ ಜ್ಞಾನ ಕೊಡಬೇಕು ಅಂತಂದರೆ, ಮಕ್ಕಳ ಸಲುವಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂದರೆ ಇದು ಹಗುರವಾಗಿದೆ, ಇದು ಸರಳವಾಗಿದೆ ಅಂತ ತಿಳ್ಕೊಳ್ಬೇಡಿ. ತಾಯಿ ತನ್ನ ಮಗುವಿನಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ವೋ? ಮಗುವೆ ಎಷ್ಟೇ ಕೊಳಚೆ ಆಗಿದ್ರು, ಕೊಳಕಾಗಿದ್ರು ಅದನ್ನು ಸ್ವಚ್ಛ ಮಾಡುವಲ್ಲಿ ಯಾವುದೇ ರೀತಿಯ ಮೂಗು ಮುಚ್ಚಿಕೊಳ್ಳೋದಿಲ್ವೋ, ಬೇಜಾರು ಮಾಡಿಕೊಳ್ಳೋದಿಲ್ವೋ? ಅಂಥ ತಾಯಿ ಪಾತ್ರವನ್ನು ಒಂದು ಮಗು ಅಲ್ಲಪ್ಪ, ಇಡೀ ಜಗತ್ತಿನಲ್ಲಿರುವ ಸರ್ವಾತ್ಮರು ನನ್ನ ಮಕ್ಕಳಿರುವ ಕಾರಣ ನಿಮ್ಮೆಲ್ಲರೂ ಎಷ್ಟೇ ಕೊಳಕಾಗಿದ್ದರು, ಕೊಳಚೆ ಆಗಿದ್ದರು, ನಾನು ಮೂಗು ಮುಚ್ಚಿಕೊಳ್ಳದೆ, ಮೂಗು ಮುರಿಯದೆ, ಬೇಜಾರು ಮಾಡಿಕೊಳ್ಳದೆ, ನಗನಗುತ್ತಾ ಬಂದು ಮೀಟೇ ಬಚ್ಚೆ ಅಂದ್ಕೊಂಡು ನಿಮ್ಮನ್ನೆಲ್ಲ ಜ್ಞಾನ ಸ್ನಾನವನ್ನು ಮಾಡಿಸಿ ಸ್ವಚ್ಛ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಸರಳ ಅಂತ ತಿಳ್ಕೊಳ್ಬೇಡಿ ಮಕ್ಕಳೇ. ಅರ್ಥ ಮಾಡ್ಕೊಳ್ಳಿ, ನಾನು ಎಲ್ಲಿ ಬಂದಿದ್ದೀನಿ, ಯಾರಾಗಿದ್ದೀನಿ, ಎಂಥವರಾಗಿದ್ದೀನಿ, ಯಾರಿಗೋಸ್ಕರ ಬಂದಿದ್ದೀನಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಆದರೆ ನಾನು ಅರ್ಥ ಮಾಡ್ಸಕ್ಕೆ ಬಂದಿರೋದು ಇಷ್ಟೇ, ಇದೆಲ್ಲವೂ ಕೂಡ ಒಂದು ನಾಟಕ. ಈ ನಾಟಕದಲ್ಲಿ ನೀವೆಲ್ಲರೂ ಕೂಡ ನನ್ನ ಮಕ್ಕಳಿಗೆ ಒಂದೊಂದು ಪಾತ್ರ ಅನಾದಿಯಾಗಿ ನಿಗದಿಯಾಗಿದೆ. ಇದನ್ನು ನಾನು ಮಾಡಿಲ್ಲ, ನೀವು ಮಾಡ್ಕೊಂಡಿರೋದಲ್ಲ, ಇದು ಅನಾದಿಯಾಗಿ ರೆಡಿಯಾಗಿದೆ. ಇದರಲ್ಲಿ ಯಾರು ಹೆಚ್ಚು ಕಡಿಮೆ ಅಂತೂ ಅಲ್ಲ, ಅದು ನಮ್ಮ ಭ್ರಮೆ, ನಮ್ಮ ಭಾವ ಅಷ್ಟೇ. ಅದು ಎಲ್ಲರೂ ಆಲ್ ಆರ್ ಈಕ್ವಲ್, ಎಲ್ಲರ ಪಾತ್ರಕ್ಕೂ ಅಷ್ಟೇ ವ್ಯಾಲ್ಯೂ ಇದೆ ಇಲ್ಲಿ. ಯಾವೊಂದರ ಪಾತ್ರವೂ ಕೂಡ, ಆತ್ಮದ ಪಾತ್ರವೂ ಕೂಡ ಇಲ್ಲಿ ಕಡಿಮೆ ಅಲ್ಲ. ಅದು ಇಲ್ಲ ಅಂದರೆ ಇಲ್ಲಿ ನಾಟಕ ನಡೆಯೋದೇ ಇಲ್ಲ. ಅಷ್ಟು ಅದ್ಭುತವಾದ ಆ್ಯಕ್ಟರ್ಸ್ ನೀವೆಲ್ಲ. ಎಲ್ಲ ಮನುಷ್ಯಾತ್ಮರು, ಸಕಲ ಜೀವಾತ್ಮರು, ಸರ್ವ ಜೀವರಾಶಿಗಳು, ಪ್ರಕೃತಿ ಸೇರಿದಂತೆ ಪ್ರತಿಯೊಂದು ಪರಮಾಣು ಕಣ ಕಣವೂ ಕೂಡ ಇಲ್ಲಿ ಪಾತ್ರವನ್ನು ಅಭಿನಯಿಸ್ತಾ ಇದೆ. ನೀವೊಬ್ಬರೇನು ಅಭಿನಯಿಸ್ತಾ ಇಲ್ಲ. ಎಲ್ಲವೂ ಸತೋ ರಜೋ ತಮೋದಲ್ಲಿ ಬರ್ತಾ ಇದೆ. ಸೂರ್ಯ, ಚಂದ್ರ, ನಕ್ಷತ್ರ ಆದಿಗಳಿಂದ ಎಲ್ಲವೂ ಕೂಡ ಪಂಚತತ್ವಗಳು ಕೂಡ ಪಾತ್ರ ಅಭಿನಯಿಸ್ತಾ ಇವೆ ಮಕ್ಕಳೇ. ನೀವು ಕೂಡ ಅಭಿನಯಿಸಿದ್ರಿ. ಆದರೆ ನೀವು ಬಯಸಿದ್ರಿ ಯಾವಾಗಲೂ ಇದ್ದಂಗೆ ಇರಬೇಕು, ಒಂದೇ ಥರ ಇರಬೇಕು ಅಂತ. ಆದರೆ ಈ ಸತ್ಯ ಅರ್ಥ ಮಾಡ್ಕೊಳ್ಳಿಲ್ಲ. ಇದು ಪ್ರಕೃತಿ ಧರ್ಮದ ಮೇಲೆ ನಡೆಯುತ್ತಿರುವ ನಾಟಕ ಆಗಿರೋದ್ರಿಂದ, ಪ್ರಕೃತಿಯ ಧರ್ಮ ಪರಿವರ್ತನೆ ಮತ್ತು ಪುನರಾವರ್ತನೆ ಆಗಿರೋದ್ರಿಂದ ನಿಮ್ಮ ಪ್ರತಿಯೊಂದು ಪಾತ್ರಗಳು ಕೂಡ
ಇಲ್ಲಿ ಕ್ಷಣ ಕ್ಷಣಕ್ಕೂ ಪರಿವರ್ತನೆ ಆಗ್ತಾ ಇರುತ್ತೆ. ಆದರೆ ನೀವೇನು ಅನ್ಕೊಳ್ತೀರಿ, ನಿಮಗೆ ಬೇಕಾಗಿರುವ ಒಂದು ಸ್ಟೇಜಲ್ಲಿ ಅಲ್ಲೇ ನಿಂತ್ಕೊಂಡು ಹಂಗೆ ಇದ್ದು ಬಿಡಬೇಕು ಅಂತೀರಿ. ಹಂಗಾಗೋದಿಲ್ಲ. ಇಲ್ಲಿ ಪ್ರತಿಯೊಂದು ಕೂಡ ಪರಿವರ್ತನೆಗೆ ಒಳಪಟ್ಟಿರೋದ್ರಿಂದ ನಿಮ್ಮ ಪಾತ್ರವು ಸಹ ಬಾಲ್ಯ, ಯೌವನ, ಮುಪ್ಪು, ಸಾವು ಅನ್ನುವಂಥ ಚಕ್ರದಲ್ಲಿ ಬರ್ತಾ ಹೋಗುತ್ತೆ. ಇದೆಲ್ಲದರ ನಡುವೆ ನೀವು ಸುಖ, ದುಃಖ, ಲಾಭ, ನಷ್ಟ, ಏಳು ಬೀಳು ಎಲ್ಲವನ್ನ ನೋಡ್ತಾ ಬರ್ತೀರಿ. ಆದರೆ ಈಗ ನೀವು ಫೈನಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ, ಇದನ್ನು ಮಾಡಿಸ್ತಾ ಇರೋನು ಮೊದಲು ನಾನಂತೂ ಅಲ್ಲ, ಇದನ್ನು ತಲೆಯಿಂದ ತೆಗೆದಾಕಿ ಒಂದು ಎಲೆ ಅಲುಗಾಡಬೇಕಂದ್ರೂ ಪರಮಾತ್ಮನಿಂದ ಆಗುತ್ತೆ ಅನ್ನುವಂಥ ಪಾಪವನ್ನು ನನ್ನ ಮೇಲೆ ಓರಿಸಿ ನೀವು ಪಾಪಿಗಳಾಗಬೇಡಿ. ಇದೆಲ್ಲವೂ ಅನಾದಿ ಡ್ರಾಮಾ, ಅನಾದಿ ನಿಯಮಗಳಿಂದ ರಚನೆ ಆಗಿರುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ಇಲ್ಲಿಯ ತನಕ ಮಾಡಿದ್ದವು ಪಾತ್ರನೇ, ಮುಂದೆ ಮಾಡಬೇಕಾಗಿರೋದು ಕೂಡ ಪಾತ್ರನೇ ಇರೋದರಿಂದ ಪಾತ್ರಧಾರಿ ಒಳಗಿರ ನೀವು ಆತ್ಮನಿಗೆ ಇದಕ್ಕೆ ಯಾವ ರೀತಿಯ ಸಂಬಂಧ ಇಲ್ಲ. ನೀವು ಪಾತ್ರ ಮಾಡಲಿಕ್ಕೆ ಬಂದವರು, ಇಲ್ಲಿ ಯಾರೂ ಪಾಪ ಮಾಡಲಿಕ್ಕೆ ಬಂದವರಲ್ಲ. ನೀವಷ್ಟೇ ಅಲ್ಲ, ಜಗತ್ತಿನ ಯಾವೊಂದು ಪರಮಾಣು ಸಹ ಇಲ್ಲಿ ಪಾಪ ಮಾಡಲಿಕ್ಕೆ ಬಂದಿಲ್ಲ. ಪಾತ್ರ ಅಭಿನಯಿಸ್ತಾ ಇದೆ ಎಲ್ಲವೂ ಕೂಡ. ಹಾಗಾಗಿ ಎಲ್ಲರ ಪಾತ್ರವೂ ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ಅವಲಂಬನಿತವಾಗಿರೋದ್ರಿಂದ ನಮಗೆ ಹಾಗನಿಸುತ್ತೆ. ಹಾಗಾಗಿ ನಿಯಮ, ಸಮಯ, ಯುಗಗಳಾಗಲಿ, ಪಾತ್ರಗಳಾಗಲಿ, ಸಕಲ ಜೀವರಾಶಿಗಳಾಗಲಿ, ಪ್ರಕೃತಿ ಆಗಲಿ, ಪರಮಾಣುಗಳಾಗಲಿ ಎಲ್ಲವೂ ನಿಮ್ಮ ಸಹಯೋಗಕ್ಕೆ ಇರುವಂಥದ್ದು. ಹಾಗಾಗಿ ಇನ್ನು ಮುಂದೆ ಇಲ್ಲಿಯ ತನಕ ಬಹಳ ಸಕ್ಸಸ್ಫುಲ್ಲಾಗಿ, ವಂಡರ್ಫುಲ್ಲಾಗಿ ನಿಮ್ಮ ಪಾತ್ರವನ್ನು ನಾನಿಲ್ಲದೆಯೇ ನಿಭಾಯಿಸಿಕೊಂಡು ಚೆನ್ನಾಗಿ ಬಂದಿದ್ದೀನಿ. ಆದರೆ ಈಗ ಅಂತಿಮದಲ್ಲಿ ನಿಮ್ಮ ಪಾತ್ರವನ್ನು ನೀವು ಸಾಕ್ಷಿಯಾಗಿ ನೋಡಬೇಕಾಗಿದೆ. ಪ್ರಕೃತಿಯ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ. ಅನೇಕ ಜೀವರಾಶಿಗಳ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ. ಸರ್ವಾತ್ಮರ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ. ಅವರು ಯಾರೂ ಕೂಡ ಪಾಪಿಗಳಲ್ಲ, ಅವರು ಯಾರ ದೋಷವೂ ಇಲ್ಲ, ಎಲ್ಲರೂ ನಿರ್ದೋಷ ಆತ್ಮರು. ಡ್ರಾಮಾ ಪರ್ಫೆಕ್ಟ್, ಡ್ರಾಮಾ ಎಕ್ಯುರೇಟ್, ಡ್ರಾಮಾ ಊಬಹು, ಡ್ರಾಮಾ ನಿರ್ದೋಷ್, ಡ್ರಾಮಾ ಕಲ್ಯಾಣಕಾರಿ. ಹಾಗಾಗಿ ಈ ಡ್ರಾಮಾದಲ್ಲಿ ಯಾರೊಬ್ಬರದ್ದು ಕೂಡ ದೋಷವೂ ಇಲ್ಲ, ತಪ್ಪು ಇಲ್ಲ. ಇದನ್ನು ತಿಳ್ಕೊಂಡು ಸದಾಕಾಲ ಇದೇ ಒಂದು ತ್ರಿಕಾಲ ನೇತ್ರದಿಂದ, ತ್ರಿಕಾಲ ದರ್ಶನದಿಂದ ನಾನು ಇಡೀ ಜಗತ್ತನ್ನು ಸಾಕ್ಷಿಯಾಗಿ ನೋಡ್ತಾ ಇರುವುದರಿಂದಲೇ, ನಾನು ಸದಾ ಕಾಲಕ್ಕಾಗಿ ಸ್ಮೃತಿ ಸ್ವರೂಪನಾಗಿರುವುದರಿಂದಲೇ ನಾನು ಸದಾ ಸಚ್ಚಿದಾನಂದ ಸ್ವರೂಪ, ನಿಜಾನಂದ ಸ್ವರೂಪ, ಪರಮಾನಂದ ಸ್ವರೂಪನಾಗಿದ್ದೇನೆ. ನೀವು ಕೂಡ ತ್ರಿಕಾಲ ಜ್ಞಾನಿಗಳನ್ನಾಗಿ ಮಾಡುವುದು ನನ್ನ ಕರ್ತವ್ಯ ಆಗಿತ್ತು. ಅದಕ್ಕೆ ಈ ಡ್ರಾಮದ ಜ್ಞಾನವನ್ನು, ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಹೇಳಿ ನಿಮಗೆ ತ್ರಿನೇತ್ರವನ್ನು ಕೊಟ್ಟು, ಈ ಆತ್ಮಿಕ ದೃಷ್ಟಿ ಮತ್ತು ಡ್ರಾಮದ ದೃಷ್ಟಿಯನ್ನು ಕೊಟ್ಟು, ಆದಿ ಮಧ್ಯ ಅಂತ್ಯದ ಸ್ಮೃತಿಯನ್ನು ತರಿಸಿ ನಿಮ್ಮನ್ನು ಸಾಕ್ಷಿಯನ್ನಾಗಿ ಮಾಡುವುದು, ನಿಮ್ಮನ್ನು ನಿರ್ಭಯರನ್ನಾಗಿ ಮಾಡುವುದು, ನಿಮ್ಮನ್ನು ಮಾಯಾಜೀತರನ್ನಾಗಿ ಮಾಡುವುದು ನನ್ನ ಕರ್ತವ್ಯ. ಇದು ಮಾಯೆ ಪ್ರಪಂಚ, ಇದು ಮಾಯೆ ಆಟ. ಇದು ಏನು ಮಾಯೆ? ಇಲ್ಲಿ ಒಂದಿದೆ, ಸ್ವರೂಪ ಮತ್ತು ಕುರೂಪ. ಸ್ವರೂಪ ಯಾವುದು? ನೀನು ಆತ್ಮ, ಅದು ಅವಿನಾಶಿ, ಅದು ಸಚ್ಚಿದಾನಂದ ಸ್ವರೂಪ. ಕುರೂಪ ಯಾವುದು? ಶರೀರ, ಪ್ರಕೃತಿ. ಯಾಕೆ ಇದು ಕುರೂಪ? ಯಾಕೆ ಇದು ಸ್ವರೂಪ? ಯಾಕೆ ನಾನು ಆತ್ಮ ಸ್ವರೂಪ ಅಂದರೆ ನಾನು ಅವಿನಾಶಿ. ಯಾಕೆ ಶರೀರ ಮತ್ತು ಪ್ರಕೃತಿ ಕುರೂಪ ಅಂದರೆ ಅದು ವಿನಾಶಿ. ನಾನು ಯಾಕೆ ಸ್ವರೂಪ ಅಂದರೆ ನಾನು ಚೈತನ್ಯ. ಇದು ಯಾಕೆ ಕುರೂಪ ಅಂದರೆ ಅದು ಜಡ. ನಾನು ಯಾಕೆ ಸ್ವರೂಪ ಅಂದರೆ
ನಾನು ಸದಾಕಾಲ ಇದ್ದಂಗೆ ಇರುವವನು. ಇದು ಯಾಕೆ ಕುರೂಪ ಅಂದರೆ ಸದಾ ಪರಿವರ್ತನೆಗೆ ಒಳಪಟ್ಟಿರುವಂಥದ್ದು. ಹಾಗಾಗಿ ನಮ್ಮನ್ನು ನಾವು ಕುರೂಪದ ಸ್ಮೃತಿಯಲ್ಲಿ ಇರುವುದರಿಂದ ಅದೇ ಮಾಯೆ. ಅದು ಸದಾ ಪರಿವರ್ತನೆಗೆ ಒಳಪಟ್ಟಿರುವುದರಿಂದ ನಾವಂದುಕೊಂಡ ರೂಪದಲ್ಲಿ ಅದು ಸದಾಕಾಲ ಇಲ್ಲದೆ ಇರುವುದರಿಂದ ಅದು ನಮಗೆ ದುಃಖ ಅಶಾಂತಿಯನ್ನು ಕೊಡುತ್ತದೆ. ಅದು ಬಂಧನಕ್ಕೆ ಕಾರಣ ಆಗ್ತದೆ, ಅದು ಭಯಕ್ಕೆ ಕಾರಣ ಆಗ್ತದೆ. ಆದರೆ ಆ ಕುರೂಪ ಆ ಮಾಯೆಯನ್ನು ಬಿಟ್ಟು ಸ್ವರೂಪದಲ್ಲಿ ಬಂದು ಸದಾಕಾಲ ಇದ್ದಂಗೆ ಇರುವಂಥ ಸಚ್ಚಿದಾನಂದ ಸ್ವರೂಪ ಅವಿನಾಶಿ ಚೈತನ್ಯ ಜ್ಯೋತಿ ನಾನು ಅನ್ನುವ ಈ ಸತ್ಯ ಆತ್ಮಿಕ ದೃಷ್ಟಿಯಲ್ಲಿ ಬಂದಾಗ ಈ ಕುರೂಪದ ಮಾಯೆಯ ಆಟವನ್ನು ಸಾಕ್ಷಿಯಾಗಿ ನೋಡಲಿಕ್ಕೆ ಸಾಧ್ಯ. ಏನಿದೆ ಇದರಲ್ಲಿ? ಶರೀರದಲ್ಲಿ ಎಲ್ಲವೂ ಪರಮಾಣುಗಳಿಂದ ತುಂಬಿ ಹೋಗಿದೆ, ಆಟಮ್ಸ್ಗಳಿಂದ ತುಂಬಿ ಹೋಗಿದೆ. ಇದರೊಳಗಡೆ ಏನೂ ಇಲ್ಲ, ಪಂಚತತ್ವಗಳಾಗಿರೋದೆ ಬರೀ ಆಟಮ್ಸ್, ಅಣುಗಳಿಂದ, ಪರಮಾಣುಗಳಿಂದ. 103 ಮೂಲ ವಸ್ತುಗಳಿಂದ ಇದು ಆಗಿರುವಂಥದ್ದು. 90 ಘನ ಮೂಲ ವಸ್ತುಗಳು, 2 ದ್ರವ ಮೂಲ ವಸ್ತುಗಳು, 9 ಅನಿಲ ಮೂಲ ವಸ್ತುಗಳು ಸೇರಿ 103 ವಸ್ತುಗಳ ಪರಮಾಣುಗಳ ಸಂಯುಕ್ತ ರೂಪವೇ ಈ ದೇಹ. ಅವುಗಳು ಪ್ರತಿ ಕ್ಷಣ ಪರಿವರ್ತನೆ ಹೊಂದ್ತಾನೆ ಬಾಲ್ಯ, ಯೌವನ, ಮುಪ್ಪು, ಸಾವಿನ ಕಡೆಗೆ ಕರೆದುಕೊಂಡು ಹೋಗ್ತದೆ. ಪರಮಾಣುಗಳ ಪರಿವರ್ತನೆಯ ಪ್ರಕ್ರಿಯೆ ನಿರಂತರವಾಗಿ ಪ್ರಕೃತಿಯಲ್ಲಿ, ಶರೀರದಲ್ಲಿ ನಡೀತಾನೆ ಇದೆ. ಇದನ್ನು ನಾನು ಅಂತ ಭ್ರಮಿಸುವುದು ಮಾಯೆ, ಅಥವಾ ಇದರಿಂದ ನನಗೇನೋ ಆಗ್ತಾ ಇದೆ ಅಂತ ಅನ್ಕೊಳ್ಳೋದು ಕೂಡ ಮಾಯೆ. ಹಾಗಾಗಿ ಈ ಕುರೂಪವೇ, ಈ ಭ್ರಮೆ, ಇದು ಮಾಯೆ. ನಾನು ಸದಾಕಾಲ ಸಚ್ಚಿದಾನಂದ ಸ್ವರೂಪ. ಈ ಕೋಟ್ಯಾಂತರ ಮಿಲಿಯನ್ ಪರಮಾಣುಗಳ ಮಧ್ಯೆ ನಾನೊಂದು ಚೇತನ ಆತ್ಮ ಇದ್ದೇನೆ. ನಾನೊಂದು ಆಟಮ್, ಆದರೆ ನಾನು ನಿರಾಕಾರ ಆಟಮ್. ಸ್ಥೂಲ ಕಣ್ಣಿಗೆ ಆಗಲಿ, ಸೂಕ್ಷ್ಮ ದರ್ಶಕಕ್ಕಾಗಲಿ ಕಾಣುವಂಥದ್ದಲ್ಲ ನಾನು. ಸ್ಥೂಲನೂ ಅಲ್ಲ, ಸೂಕ್ಷ್ಮನಲ್ಲ, ಅದೆರಡಕ್ಕಿಂತ ಅತೀತವಾದ ನಿರಾಕಾರ ಆಟಮ್. ಪಾಯಿಂಟ್ ಆಫ್ ಲೈಟ್, ಸೋರ್ಸ್ ಆಫ್ ಎನರ್ಜಿ. ನಾನೊಂದು ಚೈತನ್ಯ ಬೆಳಕು. ನನ್ನ ಆಧಾರದ ಮೇಲೆ ಇದೆಲ್ಲವೂ ಕೂಡ ಮಾಯೆಯ ಒಂದು ಆಟ, ಈ ಶರೀರದ ಒಂದು ಆಟ, ಮನಸ್ಸಿನ ಒಂದು ಆಟ, ಇಂದ್ರಿಯಗಳ ಒಂದು ಆಟ. ನನ್ನ ಪ್ರೆಸೆನ್ಸಲ್ಲಿ ಇವೆಲ್ಲವೂ ಕೂಡ ನಡೀತಾ ಇದೆ. ಹೇಗೆ ಒಂದು ರಾಣಿ ಜೇನಿನ ಜೊತೆಗೆ ಸದಾಕಾಲ ಎಲ್ಲ ಕೋಟ್ಯಾಂತರ ಜೇನುಗಳು ಸೇರಿಕೊಂಡು ಹೋಗುತ್ತೆ. ಒಂದು ರಾಣಿ ಜೇನು ಇಲ್ಲ ಅಂದರೆ ಅವಕ್ಕೆ ಯಾವುದಕ್ಕೂ ಅಸ್ತಿತ್ವವೇ ಇರೋದಿಲ್ಲ. ಹೇಗೋ ಹಾಗೆ ರಾಣಿ ಜೇನಿನಂತೆ ನಾನು ಈ ಪರಮಾಣುಗಳ ಮೂಟೆಯಲ್ಲಿ ಒಂದು ಡೈಮಂಡ್ ಆಗಿ, ಚೈತನ್ಯವಾಗಿ, ಚೈತನ್ಯ ಅವಿನಾಶಿ ಆತ್ಮನಾಗಿ ನಾನು ಇವೆಲ್ಲವುಗಳ ಜೀವಕೋಶಗಳನ್ನು ಜೀವಂತಿಕೆಯಾಗಿ ಇಟ್ಟಿರುವಂಥ ಒಂದು ಶಕ್ತಿ ನಾನಾಗಿದ್ದೇನೆ. ನಾನು ಯಾವತ್ತೂ ಕೂಡ ಅಮರನೇ, ನಾನು ಯಾವತ್ತೂ ಕೂಡ ಶ್ರೇಷ್ಠನೇ. ನನ್ನ ಆತ್ಮ ಸದಾಕಾಲ ಆನಂದ ಸ್ವರೂಪ, ಪ್ರೇಮ ಸ್ವರೂಪ, ಶಕ್ತಿ ಸ್ವರೂಪ. ಸ್ವರೂಪ ನಾನು, ಕುರೂಪನಲ್ಲ. ನಾನು ಸದಾ ಇದ್ದಂಗೆ ಇರುವವನು. ಈ ಸ್ಮೃತಿಯ ಪಾಠವನ್ನು ಪಕ್ಕ ಮಾಡಿಕೊಳ್ಳೋದೆ ಆತ್ಮದ ಪಾಠ. ಪಕ್ಕ ಮಾಡಿಕೊಳ್ಳೋಕೆ ಈ ಪರಮಾಣುಗಳ ಮಾಯೆಯ ಆಟವನ್ನು ಸಾಕ್ಷಿಯಾಗಿ ನೋಡುವುದೇ ಡ್ರಾಮಾ ಪಾಠವನ್ನು ಪಕ್ಕ ಮಾಡಿಕೊಳ್ಳೋದು. ಹಾಗೆ ಇದು ಶರೀರದ ಥರ ಭ್ರಮಿಸ್ತಾ ಇದ್ದೀವಿ, ಇದು ಕೂಡ ಮಾಯೆ. ಇದು ಪರಮಾಣುಗಳ ಮೂಟೆ. ಕೋಟ್ಯಾಂತರ ಮಿಲಿಯನ್ ಗಟ್ಟಲೆ ಪರಮಾಣುಗಳಿಂದ ತುಂಬಿ ಹೋಗಿದ್ವಂತ ಈ ಶರೀರದ ಮೂಟೆಯೊಳಗಡೆ ಒಂದು ನಾನು ಚೈತನ್ಯ ಆತ್ಮ. ಇದನ್ನು ಪರಮಾಣುಗಳ ಮೂಟೆ ಅಂತ ನೋಡಬೇಕು. ಶರೀರ ಅಂತ ನೋಡಿದ್ರೆ ಇದು ಪುರುಷ, ಇದು ಸ್ತ್ರೀ ಅಂತ ನೋಡಿದ್ರೆ ಅದು ಅಜ್ಞಾನ. ಉದಾಹರಣೆಗೆ ಸಾಮಾನ್ಯವಾಗಿ ನಾವು ನೋಡಿದ್ರೆ ಇಡೀ ಜಗತ್ತೇ ಪರಮಾಣುಗಳ ಮೂಟೆ. ನಾವು ನೀರು ಅಂತ ಭ್ರಮಿಸ್ತೇವೆ. ಅದು ನೀರು ಸಾಮಾನ್ಯ ದೃಷ್ಟಿಕೋನ. ಆದರೆ ವೈಜ್ಞಾನಿಕ ದೃಷ್ಟಿಕೋನ, ಒಬ್ಬ ವಿಜ್ಞಾನಿಯನ್ನು ಕೇಳಿದ್ರೆ ಅದು ನೀರಲ್ಲ, H2O. 2 ಹೈಡ್ರೋಜನ್ 1 ಆಕ್ಸಿಜನ್ ಸೇರಿದೆ, 2ರ ಸಂಯುಕ್ತ ರೂಪ ಅದು ಅಂತ ಹೇಳ್ತಾನೆ. ಅದನ್ನು ನಾವು ನೀರು ನೀರು ಅಂತ ಭ್ರಮಿಸ್ತೀವಿ ಅಷ್ಟೇ.
ಆದರೆ ಅದರ ಮೂಲಕ್ಕೆ ಹೋದಾಗ ಅಲ್ಲಿ 2 ಹೈಡ್ರೋಜನ್ ಕೂಡಿದೆ, 1 ಆಕ್ಸಿಜನ್ ಕೂಡಿದೆ. ಅವೆರಡರ ಸಮ್ಮಿಶ್ರಣದಿಂದ ನೀರಾಗಿ ಪರಿವರ್ತನೆಯನ್ನು ಒಂದು ಭ್ರಮಿಸ್ತಾ ಇದ್ದೀವಿ ನಾವು ಅಷ್ಟೇ. ಅದು ನೀರಲ್ಲ, ಅದು ಆಕ್ಸಿಜನ್ ಮತ್ತು ಹೈಡ್ರೋಜನ್. ಹೇಗೋ ಹಾಗೆ ಇದರ ಶರೀರ ಅಂತ ಭ್ರಮಿಸ್ತಾ ಇದ್ದೀವಿ. ಇದರೊಳಗಡೆ ಕೋಟ್ಯಾಂತರ ಮಿಲಿಯನ್ ಗಟ್ಟಲೆ ಆ ಪರಮಾಣುಗಳು, ಸ್ಥೂಲ ಅಂದರೆ ಘನರೂಪದ, ದ್ರವರೂಪದ, ಅನಿಲ ರೂಪದ ಪರಮಾಣುಗಳ ನಿರಂತರವಾದ ಪ್ರಕ್ರಿಯೆ ಈ ಶರೀರದ ವೃದ್ಧಿ ಮತ್ತು ವಿನಾಶ. ಇದನ್ನು ನಾನು ಅಂತ ಭ್ರಮಿಸಿ ಭಯದಲ್ಲಿ ಬಂದಿದ್ದೀವಿ. ಇದರ ಅಸ್ತಿತ್ವವೇ ಹೀಗೆ, ಇದರ ಸ್ಥಿತಿಯೇ ಹೀಗೆ, ಇದರ ಧರ್ಮವೇ ಹೀಗೆ, ಇದರ ಪಾತ್ರವೇ ಹೀಗೆ. ಇದನ್ನು ಸಾಕ್ಷಿಯಾಗಿ ನೋಡಬೇಕು. ನನ್ನ ಶರೀರ ಅಲ್ಲ ಇದು, ಈ ಮಾಯೆ ಇದು, ಈ ಮಾಯೆ ಪರಮಾಣುಗಳ ಒಂದು ಸಂಯೋಜನೆ ಇದು. ಇದರೊಳಗಡೆ ನಾನಿದ್ದೀನಿ, ನನ್ನ ಆಧಾರದಲ್ಲಿ ಇದೆಲ್ಲ ನಡೀತಾ ಇದೆ. ಇದು ಪಾತ್ರ ಮಾಡಲಿಕ್ಕೆ ನಾನು ಇಲ್ಲಿ ಕೂತಿದ್ದೀನಿ ಅಷ್ಟೇ. ಏನು ನಡೀತದೆ ನಡೀಲಿ ಶರೀರದೊಳಗಡೆ. ಈಗ ಹೃದಯ ಬಡ್ಕೊಳ್ತಾ ಇದೆ, ನಾನೇನು ನೋಡ್ತಾ ಇದ್ದೀನಿ, ಅದು ತನ್ನ ಪಾಡಿ ತಾನು ಬಡ್ಕೊಳ್ತಾ ಇದೆ. ಲೀವರ್ ಕೆಲಸ ಮಾಡ್ತಾ ಇದೆ, ನಾನೇನು ನೋಡಬೇಕಾಗಿಲ್ಲ. ಹಾಗೆ ಈ ಶರೀರದೊಳಗಡೆ, ಈ ಪಾತ್ರದೊಳಗಡೆ, ಈ ಸಂಬಂಧದೊಳಗಡೆ ಏನು ಬೇಕಾದರೂ ಈ ಜಗತ್ತಿನೊಳಗಡೆ ಇದರ ಮುಖಾಂತರ ನಡೆದರೂ ನಾನು ಸಾಕ್ಷಿಯಾಗಿರುವವರೇ ಹೊರತಾಗಿ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಈ ರೀತಿಯಾಗಿ ಆತ್ಮೀಯ ಪಾಠವನ್ನು ಪಕ್ಕಾ ಮಾಡಿಕೊಂಡು ಈ ಮಾಯೆಯ, ಈ ಪರಮಾಣುಗಳ ಸಂಯೋಜನೆಯ ಆಟದ ಪರಿವರ್ತನೆಯನ್ನು ಸಾಕ್ಷಿಯಾಗಿ ನೋಡುವವನೇ ನಿರ್ಭಯ ಮಾಯಾಜೀತ್ ಆಗಲಿಕ್ಕೆ ಸಾಧ್ಯ. ನನಗಂತೂ ಇತ್ತೀಚೆಗೆ ತುಂಬ ಆತ್ಮದ ಅನುಭೂತಿ ಆಗ್ತಾ ಇದೆ. ಎಷ್ಟು ಆತ್ಮದ ಒಂದು ಕ್ಲಾರಿಟಿ ನಮಗೆ ಸಿಗ್ತಾ ಹೋಗುತ್ತೋ, ಎಷ್ಟು ಈ ಶರೀರ ಅಥವಾ ಶರೀರ ಅಂತ ನೋಡಿದ್ರೆ ಇದು ಪರಮಾಣುಗಳ ಮೂಟೆ ಅಂತ ನೋಡ್ತಾ ಹೋದಾಗ, ನಾನೊಂದು ಚೈತನ್ಯ ಅಂತ ನೋಡ್ತಾ ಹೋದಾಗ ಆ ಡಿಫ್ರೆನ್ಸಸ್ ಎಷ್ಟು ಆನಂದ ಕೊಡ್ತಾ ಇದೆ ಅಂದರೆ ಅದ್ಭುತವಾದ ಪರಮಾನಂದ ಇದೆ. ಇದನ್ನು ಪ್ರಾಕ್ಟೀಸ್ ಮಾಡಿ ಈ ಪರಮಾಣುಗಳ ಮೂಟೆ ಒಳಗಡೆ ನಾನೊಂದು ಚೈತನ್ಯ, ವಿನಾಶಿ ಜ್ಯೋತಿ ಅಂತ ನೋಡ್ತಾ ಹೋಗಿ ನಿಮ್ಮ ಸ್ವಭಾವ, ನಿಮ್ಮ ಆತ್ಮೀಯ ಆನಂದ ಅದು ಬೇರೆ ಲೆವೆಲ್ಗೆ ಇರುತ್ತೆ. ಹಾಗಾಗಿ ಈ ಅಭ್ಯಾಸವನ್ನು ಮಾಡ್ತಾ ಡ್ರಾಮಾ ಪಾಠವನ್ನು ಪಕ್ಕ ಮಾಡಿಕೊಂಡು ಎಲ್ಲರ ಪಾತ್ರವನ್ನು ಸಾಕ್ಷಿಯಾಗಿ ನೋಡುವಂಥ ನಿರ್ಭಯ ಮತ್ತು ಮಾಯಾಜೀತ್ ಆಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡು. ಅಚ್ಚಾ, ಓಂ ಶಾಂತಿ.